ಸನ್ಮಾನ್ಯ ಸಭಾಧ್ಯಕ್ಷರ, ನಮ್ಮಲ್ಲಿ ಒಂದು ಪಟ್ಟಣ ಪಂಚಾಯತ್ನ ಕಥೆ ಅಂತೇಳಿ ಒಂದು ದೊಡ್ಡ ಸಮಸ್ಯೆ ಇದೆ. ಒಂದು ಗ್ರಾಮ ಪಂಚಾಯತನ್ನು ಅಲ್ಲಿ ರೈಲ್ವೆ ಸ್ಟೇಷನ್ ಇತ್ತು ಮತ್ತು ಬೀಚು ಎಲ್ಲ ಟೂರಿಸ್ಟ್ ಪ್ಲೇಸ್ ಎಲ್ಲ ಇದ್ದದ್ರಿಂದ ಪಟ್ಟಣ ಪಂಚಾಯತ್ ಇಂಪ್ರೂವ್ ಆಗಲಿ ಅಂತ ಮಾಡಿದರು. ನಮ್ಮ ಒಂದು ಪಟ್ಟಣ ಪಂಚಾಯತಿಗೆ 114 ಸ್ಕ್ವೇರ್ ಕಿಲೋಮೀಟ್ರ್ ಅಂದರೆ ನಿಮಗೆ ಒಂದು 5 ಪುರಸಭೆ ಮಾಡುವಷ್ಟು ದೊಡ್ಡ ಜಾಗವನ್ನು ಒಂದೇ ಸರ್ತಿ ಹಾಕಿದರು ಜನಸಂಖ್ಯೆಗೋಸ್ಕರ. ಅದನ್ನು ಬೈಫರ್ಕೇಷನ್ ಮಾಡದೇ ಇದ್ರೆ ತುಂಬ ಸಮಸ್ಯೆ ಆಗ್ತದೆ ಅಂತೇಳಿ ಹೇಳಿ ಬೈಫರ್ಕೇಷನಿಗೆ ಕೇಳಿದೆವು. ನಾವು ಕುಂದಾಪುರ ಪುರಸಭೆ ಇದೆ, ಒಂದು 15 ಸ್ಕ್ವೇರ್ ಕಿಲೋಮೀಟ್ರ್ ಸಾಲಿಗ್ರಾಮ ಪಟ್ಟ ಆಸೈಜಿ ಮಾಡಿ ಅಂತ. ಅದು ಆಗುವುದೇ ಇಲ್ಲ ಅಂತ ಹೇಳಿದ್ರು, ಅಷ್ಟು ಜನಸಂಖ್ಯೆ ಕಮ್ಮಿ ಆಗುವುದಿಲ್ಲ ಅಂತ. ನಮಗೆ ಪಟ್ಟಣ ಪಂಚಾಯತ್ ಬೈಫರ್ಕೇಟ್ ಮಾಡದೇ ಇದ್ದರೆ ಗ್ರಾಮಾಂತರ ಪ್ರದೇಶಗಳ 94C ಅಕ್ರಮ ಸಕ್ರಮ ರೈತರದ್ದು ಕೆಲಸ ಎಲ್ಲ ಸತ್ಯನಾಶ ಆಗ್ತದೆ. ನಿಮಗೆ ಬೇಕಾದಷ್ಟು ಪ್ರತಿಭಟನೆಗಳು ಎಲ್ಲವೂ ಆಗಿದೆ. ಬೈಫರ್ಕೇಷನ್ ಪ್ರಪೋಸಲ್ ಇಲ್ಲಿವರೆಗೆ ಬರ್ತಾ ಇಲ್ಲ. ಆಚೆಗೆ ಚುನಾವಣೆ ಆಗದೇ ಇರೋದ್ರಿಂದ ಅಭಿವೃದ್ಧಿನೂ ಆಗ್ತಾ ಇಲ್ಲ. ಈ ಸಮಸ್ಯೆ ಅನ್ನೋದು ಕಳೆದ 5 ವರ್ಷದಿಂದ ಯಾವುದು ಪಟ್ಟಣ ಪಂಚಾಯತ್ ಯಾರು ಮಾಡಿದ್ದು ಅಲ್ಲ, ಮಾಡಿರುವುದು ಅಲ್ಲಿನ ಪಂಚಾಯತ್ಗಳು ಪರ್ಮಿಷನ್ ಕೊಟ್ಟು ಅವರು ಅನುಮತಿ ಕೇಳಿ ಅವತ್ತಾಗಿದೆ. ಬೇಕಾದಾಗ ಮಾಡುದು ಆಗ್ತದ ಅಲ್ಲ, ಅಲ್ಲಿ ಮಾಡಬಾರ್ದಿತ್ತು, ಮಾಡಿದ್ದಾರೆ ಅಥವಾ ಬೇಕಾದವ್ರಿಗೆ ಬೇರೆ ಕೊಡಿ. ಈಗ ಎಲ್ಲಿ ಅವಶ್ಯಕತೆ ಇದೆ ಅವ್ರಿಗೆ ಕೊಟ್ಟರೆ ಸಾಕಿತ್ತು. ಈಗ ಈ ಗ್ರಾಮಾಂತರ ಪ್ರದೇಶಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಮಾಡುವಾಗ ಆಲೋಚನೆ ಮಾಡ್ಬೇಕಲ್ಲ ಗುರುರಾಜ್ ಅವರೇ, ಅಲ್ಲಿ ಮಾಡುವಾಗ ಆಲೋಚನೆ ಮಾಡ್ಬೇಕಿಲ್ಲ ಇದೆಲ್ಲವನ್ನು. ಈಗ ಅದನ್ನು ಮಾಡಬೇಕು ಅಂತೇಳಿ ಹೇಳುವಾಗ ಸರಿಗೆ ಪಟ್ಟಣ ಪಂಚಾಯತ್ ಇಂಪ್ರೂವ್ಮೆಂಟ್ಗೆಲ್ಲ ಬೇಕಂತ ಹೇಳ್ತಾರೆ, ಮಾಡ್ತಾರೆ. ಆದ್ರೆ ಈ ಫಾರೆಸ್ಟ್ ಏರಿಯಾ 60 ಸ್ಕ್ವೇರ್ ಕಿಲೋಮೀಟರ್ ಫಾರೆಸ್ಟ್ ಏರಿಯಾ ಇದೆ ಅಧ್ಯಕ್ಷರೇ. ಆಯ್ತು ಮಂತ್ರಿಗಳೇ. ಮಾನ್ಯ ಸಭಾಧ್ಯಕ್ಷೆ, ಇದು ಬೈಂದೂರು ವಿಧಾನಸಭಾ ಕ್ಷೇತ್ರದ ಕೆಲವೊಂದು ಜಾಗಗಳು ಸಭಾಧ್ಯಕ್ಷರೇ, ಗ್ರಾಮ ಪಂಚಾಯತಿಗಳು ಈ ಮಡ್ತರೆ, ಪಡುನರಿ ಮತ್ತು ತಗಸೆ ಈ ಊರುಗಳನ್ನು ನಾವು ಟೌನ್ ಪಂಚಾಯತ್ಗೆ ಸೇರಿಸಿದ್ವಿ ಸಭಾಧ್ಯಕ್ಷರೇ. ಈಗೆಲ್ಲ ಸೇರಿಸಿದ್ದು, ಮುಂಚೆ ಸೇರಿಸಿದ್ದು ಸಭಾಧ್ಯಕ್ಷರೇ. ಮತ್ತು ಅದನ್ನ ಎಲೆಕ್ಷನ್ ಮಾಡಬೇಕು ಅಂತ ಈಗಾಗಲೇ ನೋಟಿಫಿಕೇಷನ್ ಸಹ ಆಗಿದೆ ಸಭಾಧ್ಯಕ್ಷರೇ. ಟೌನ್ ಪಂಚಾಯತಿಗೆ ಇಷ್ಟು ಗ್ರಾಮಗಳನ್ನ ಸೇರಿಸಿದ್ದಾರೆ ಸಭಾಧ್ಯಕ್ಷರೇ. ಈಗ ಮಾನ್ಯ ಸದಸ್ಯರು ಮತ್ತು ಅಲ್ಲಿರೋರು ಭಾಳಷ್ಟು ಜನ ಈ ಟೌನ್ ಪಂಚಾಯತಿಯನ್ನು ಸೇರಿರೋದನ್ನು ಮತ್ತೆ ಡಿಲಿಮಿಟೇಷನ್ ಮಾಡಿ ಮತ್ತೆ ಅದನ್ನು ಗ್ರಾಮ ಪಂಚಾಯತಿ ಮಾಡು ಅಂತ ಕೇಳ್ತಾ ಇದ್ದಾರೆ ಸಭಾಧ್ಯಕ್ಷ. ಅದರಿಂದ ಈಗಾಗಲೇ ಅದು ಎಲೆಕ್ಷನ್ ಸಹ ಅದು ಅನೌನ್ಸ್ ಆಗಿದೆ ಸಭಾಧ್ಯಕ್ಷರೇ. ಆದರೂ ನಾವು ಇದನ್ನು ಕೇಳ್ತಾ ಇದ್ವಿ ಸಭಾಧ್ಯಕ್ಷ, ಯಾವ ಥರ ಮಾಡೋದು ಅಂತ ಹೇಳಿ ನಮ್ಮ DMA ಡೈರೆಕ್ಟ್ರಿಗೆ ಕೇಳಿದ್ವಿ ಸಭಾಧ್ಯಕ್ಷರೇ. ಕೆಲವು ಮಾಹಿತಿಗಳನ್ನ ಕೇಳಿದ್ವಿ ಸಭಾಧ್ಯಕ್ಷರೇ. ಆ ಮಾಹಿತಿಗಳೆಲ್ಲ ಸಮರ್ಪಕವಾಗಿ ಸಿಕ್ಕಿದ್ರೆ ಪ್ರಾಮಾಣಿಕವಾಗಿ ಆ ಗ್ರಾಮಗಳನ್ನು ಮತ್ತೆ ಗ್ರಾಮ ಪಂಚಾಯತಿಗೆ ಸೇರಿಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಪಡ್ತೇವೆ. ಸೇರಿಸುವುದಲ್ಲ ಸಚಿವರೇ, ತೆಗೆಯುವುದು. ಅದೇ ತೆಗೆಯುವುದು ಅಂದರೆ ಗ್ರಾಮ ಪಂಚಾಯತಿಗೆ ಸೇರಿಸಲಿಕ್ಕೆ ಟೌನ್ ಪ್ಲಾನಿಂಗಿಂದ ತೆಗೆದು ಅದನ್ನು ಗ್ರಾಮ ಪಂಚಾಯತಿನ ವಾಪಸ್ ಸೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳಿ. ಕರೆಕ್ಟ್. ನಾವು 11 ವಾರ್ಡಿಗೆ ಲಿಮಿಟೇಷನ್ ಮಾಡಿ DC ರಿಪೋರ್ಟ್ ಎಲ್ಲ ಕೊಟ್ಟರು. ಬಟ್ ನಿಮ್ಮಲ್ಲಿಂದ ವಾಪಸ್ ಬಂತು, ಅಷ್ಟು ಆಗುವುದಿಲ್ಲ ಅಂತೇಳಿ ಹೇಳಿ ಈಗ 15 ವಾರ್ಡ್ ಪ್ರಪೋಸಲ್ ಇದೆ. ಗುರುರಾಜ್, ಅದು ಸ್ಟೇಟ್ ಪಾಲಿಸಿ ಇದೆ. ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಕಾನೂನು ಇರುವುದಿಲ್ಲ, ರಾಜ್ಯಕ್ಕೆ ಒಂದು ಕಾನೂನು ಇರುವಂತದ್ದು. ಆ ಕಾನೂನು ವ್ಯಾಪ್ತಿಯಲ್ಲಿ ಪ್ರಾಮಾಣಿಕತೆಯನ್ನು ತನ್ನ ಪ್ರಯತ್ನ ಮಾಡ್ತಾ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸಭಾಧ್ಯಕ್ಷರೇ, ಸಾವಿರಾರು ಜನಕ್ಕೆ ಸಮಸ್ಯೆ ರೈತರಿಗೆ ಮಾಡುವಾಗ ಆಲೋಚನೆ ಮಾಡ್ಬೇಕಿದ್ದಾನೆಲ್ಲ. ಅಲ್ಲ, ಅದು ಆ ಮಿಸ್ಟೇಕ್ ಅನ್ನ ಈಗಲೂ ಸರಿ ಮಾಡದೇ ಇದ್ರೆ ಇನ್ನೂ ಅನ್ಯಾಯ ಮುಂದೆ. ಸಭಾಧ್ಯಕ್ಷರೇ, ಗ್ರಾಮಗಳನ್ನ ಪಟ್ಟಕ್ಕೆ ಸೇರಿಸೋದು ಈಜಿ ಸಭಾಧ್ಯಕ್ಷರೇ, ಆದ್ರೆ ಪಟ್ಟಕ್ಕೆ ಸೇರಿಸಿರೋದನ್ನ ವಾಪಸ್ ನಾವು ಮಾಡ್ಬೇಕು. ಇದು ರಿವರ್ಸ್ ಇಂಜಿನಿಯರಿಂಗ್ ಆಯ್ತು ಸಭಾಧ್ಯಕ್ಷರೇ. ಇದು ಸ್ವಲ್ಪ ಕ್ಲಿಷ್ಟಕರವಾದ್ದು. ಆದ್ರೂ ನಿಮಗೆ ಏನನ್ ಮಾಡಕ್ಕೂ ಸಾಮರ್ಥ್ಯ ಇದೆ ಅಂತ, ಉಲ್ಟಾ ಮಾಡಕ್ಕೂ ಸಾಮರ್ಥ್ಯ ಇದೆ, ಸರಿ ಮಾಡಕ್ಕೂ ಸಾಮರ್ಥ್ಯ ಇದೆ ನಿಮಗೆ ಅಂತ. ಅದು ಮಾಡಿರೋದು ನಮ್ಮ ಸುನಿಲ್ ಸರ್ಕಾರ ಇದ್ದಾಗ. ವೆಂಕಟ ಶಿವರೆಡ್ಡಿ ನಮ್ಗೊಂದು ಸುರೇಶ್ ಒಂದು ಹೆಲ್ಪ್ ಮಾಡಿ. ವೆಂಕಟ ಶಿವರೆಡ್ಡಿ ಅವರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.